ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮೀನಾಮೇಷ ಎಣಿಸ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ಬಾಗ್ಲನ್ನ ಒದ್ದು ಅವರನ್ನ ಆಚೆ ಕರ್ಸೋಣ. ನಿನ್ನಂತ ವಂಚಕನ್ ಜೊತೆ ಕೈ ಜೋಡಿಸೋ ದರ್ದು ನನಗಿಲ್ಲ. ಇವತ್ತಿಗೆ ನಿನ್ನ ನನ್ನ ಸಂಬಂಧ ಮುಗ್ದೋಯ್ತು ವಿರೂಪಾಕ್ಷ. ಈ ಊರಲ್ಲಿ ಏನೇ ಅನಾಹುತ ಆದ್ರೂ ಮೊದಲು ನನಗೆ ಸಂದೇಹ ಬರೋದು ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ. ಜಾಜಿ ಅಲ್ಲಿರ್ಬೋದು ಅಂತ ಅವ್ರ ಮನೆಗೆ ಹೋದೆ. ಇಲ್ಲ ಮೇಷ್ಟ್ರಮ್ಮ, ನಾವಿಬ್ರು ಒಟ್ಟಿಗೆನೆ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗಿದ್ದು. ಇವ್ನ್ ಏನೋ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ನೀವಿಬ್ರು ಒಟ್ಟಿಗೆ ಹೋಗಿದ್ದು ಅಂತ್ಯ, ಇವನ್ ನೋಡಿದ್ರೆ ಇಲ್ಲ ಅಂತ ಇದ್ದಾನೆ. ಯಾವುದು ನಿಜ? ನಾನು ಹೇಳಿದ್ ನಿಜ. ಇಲ್ಲ, ನಾನ್ ಹೇಳಿದ್ ನಿಜ. ಇಲ್ಲ, ಇವಳು ನನ್ನ ಜೊತೆ ಇರ್ಲಿಲ್ಲ, ಹುಡ್ಕೊಂಡು ಹೋದ ನಾನು. ಇಲ್ಲ, ನಾವಿಬ್ರು ಒಟ್ಟಿಗೆನೆ ಹೋಗಿದ್ದು. ಇಲ್ಲ, ನಾನು ಹೇಳೋದು ನಿಜ. ಇಲ್ಲ, ನಾನ್ ಹೇಳಿದ್ ನಿಜ. ಇಲ್ಲ, ನಾನು ಹೇಳಿದ್ ನಿಜ. ನಾನ್ ಹೇಳಿದ್ ನಿಜ. ನಾನು ಸರಿ ಸರಿ, ನಾನು ಇಬ್ರನ್ನು ನಂಬ್ತೀನಿ. ಮುಂದೇನಾಯ್ತು ಅಂತ ಹೇಳಿ. ಅರೆ, ನೀನ್ ಇನ್ನೂ ತಯಾರಾಗಿಲ್ವಾ? ಆಗ್ಲೇ ಹೇಳಿದ್ನಲ್ಲ, ಇನ್ನೂ ಹಾಗೆ ಇದೆಯಾ? ಹೋಗು, ಅಂಗಿ ಪಂಚೆ ಉಟ್ಕೊಂಡ್ ಬಾ. ಏನೋ ನೋಡ್ತಿದ್ಯಾ? ಹೋಗೋ. ಆ ಕಡೆ ಏನು ಹೋಗ್ತಿದ್ಯಾ? ಈ ಕಡೆ ಹೋಗೋ. ಏನಾಗಿದೆ ಇವನ್ಗೆ? ಇದು ನೋಡು, ಗಂಡಿಗಿರ್ಬೇಕಾದ ಕಳೆ. ಮೊದಲು ಗಂಡು ಪ್ರಸ್ತುತ ಕೋಣೆಯಲ್ಲಿರಬೇಕು. ನಡಿ, ನಾನು ಜಾಜಿನ ಕರ್ಕೊಂಡು ಬರ್ತೀನಿ. ಜಾಜಿ? ಹಾ, ಜಾಜಿ ನಾನು ಕರ್ಕೊಂಡು ಬರ್ತೀನಿ. ನೀನು ಹೋಗು. ಏನೋ ಹೀಗೆ ನಿಂತಿದ್ಯಾ? ನಡಿಯೋ. ಸರಿ ಬಾ, ನಾನೇ ಕರ್ಕೊಂಡು ಬಾ. ವಿರೂಪಾಕ್ಷ ಶಾಸ್ತ್ರಗಳನ್ನು ಕಂಡ್ರೆ ಕೆಂಡಾಕಾರ ಆ ಬಂಗಾರಿ ಈಗ ಇದ್ದಕ್ಕಿದ್ದಾಗೆ ಬದಲಾಗಿದ್ದಾನೆ ಅಂದರೆ
ಇದರಲ್ಲೇನೋ ಮೋಸ ಇದೆ ಅಂತ ನಿನಗನ್ಸಲ್ವಾ? ಜಾಜಿ ಪ್ರಸ್ತಾವ ಬೇಡವಾ? ನಡಿ, ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಇವರೇನು ಬಂಗಾರಿ ಪ್ರಸ್ತಾಗಿಸ್ತಾ ಅಂತೆಲ್ಲ ಮಾತಾಡ್ತಿದ್ದಾರೆ. ನಿಮ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು. ಇಲ್ಲಿಂದ ಓಡೋಗಣ್ಣ. ವಿರೂಪಾಕ್ಷ ಶಾಸ್ತ್ರಿಗಳೇನೋ ಮಸ್ಲತ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ದಯವಿಟ್ಟು ಇಲ್ಲಿಂದ ಹೋಗೋಣ ಬಾರೋ. ಇದೇ ಮಾತನ್ನು ನಾನು ಹೇಳಿದ್ರೆ ನಂಬ್ದ್ಯಾ? ಇವ್ರ ಮನೆಗೆ ಹೋಗೋದು ಬೇಡ ಅಂತಂದೆ, ಕೇಳಿದೆ ನನ್ನ ಮಾತನ್ನ, ಮತ್ತೆ ಇಲ್ಲೇ ಬಂದು ಸೇರ್ಕೊಂಡಿದ್ಯಾ? ನಾನು ಒಬ್ಬಳೇ ಎಲ್ಲೋ ಬಂದೆ, ನೀನೇ ಅಲ್ವಾ ನನ್ನನ್ನು ಕರ್ಕೊಂಡು ಬಂದಿದ್ದು. ಮತ್ತೆ ಶುರು ಹಚ್ಕೊಂಡ್ಯಾ? ನಾನಿಲ್ಲೇ ಕರ್ಕೊಬಂದೆ. ಹೋಗ್ಲಿ ಬಿಡು, ಇಲ್ಲಿ ಮಾತಾಡ್ತಾ ಸಮಯ ಕಳೆಯೋದಕ್ಕೆ ನಂಗೆ ಇಷ್ಟ ಇಲ್ಲ. ಬಾ ನಡಿ ಹೋಗೋಣ. ಇರೋ ಒಂದು ನಿಮಿಷ, ಈ ಕಡೆಯಿಂದ ಹೋದ್ರೆ ಎಲ್ರಿಗೂ ಗೊತ್ತಾಗತ್ತೆ ಎಲ್ಲರೂ ಇಲ್ಲೇ ಇದ್ದಾರಲ್ವೇನೋ. ಹಿತ್ಲು ಬಾಗಿಲಿಂದ ಹೋಗೋಣ ಬಾ. ಹಾಗೆ ಆತಂಕದಿಂದ ನೀವಿಬ್ರು ವಿರೂಪಾಕ್ಷ ಶಾಸ್ತ್ರಿಗಳ ಮನೆಯಿಂದ ಹೊರಗೆ ಬಂದಿದ್ದು ಒಳ್ಳೇದೇ ಆಯಿತು. ನಿಮ್ಮಿಬ್ಬರ ಸಮಾಗಮ ಈಗಲೇ ಆಗಬಾರ್ದು. ಇದು ದೈವಿ ಸಂಕಲ್ಪ. ಅದಕ್ಕೆ ನೀವು ಒಂದಾಗಬಹುದಾಗಿದ್ದ ರಾತ್ರಿ ತಪ್ಪಿ ನೀವು ನನ್ನನ್ನು ಸೇರೋ ಹಾಗಾಗಿತ್ತು. ನಮಗೇನೂ ಅರ್ಥ ಆಗ್ತಿಲ್ಲ ಮೇಷ್ಟ್ರಮ್ಮ. ಆಗತ್ತೆ ಜಾಜಿ, ಆಗತ್ತೆ. ಎಲ್ಲ ನಿಧಾನವಾಗಿ ಅರ್ಥ ಆಗತ್ತೆ. ನಿನ್ನ ಮತ್ತು ಬಂಗಾರಿಯ ಸಮ್ಮಿಲನದಿಂದ ಒಂದು ಮಹಾನ್ ಶಕ್ತಿಯ ಜನನವಾಗಲಿದೆ. ಅಂತ ಮಹಾನ್ ಶಕ್ತಿಗೆ ನೀನು ತಾಯಿ ಆಗ್ತ್ಯ. ಇದು ಎಷ್ಟೋ ಶತಮಾನಗಳಿಗೊಮ್ಮೆ ನಡೆಯುವ ಅದ್ಭುತ. ಆ ದಿವ್ಯ ಜ್ಯೋತಿ ಭೂಸ್ಪರ್ಶಕ್ಕೆ ಕಾರಣೀಭೂತರಾಗಬೇಕಾದವರು ನೀವು. ಅಂತ ಮಹಾನ್ ಶಕ್ತಿ ನಿನ್ನೊಳಗೆ ಗೂಡು ಕಟ್ಟುವ ಮೊದಲು ನೀನು ಮತ್ತು ನಿನ್ನ ಗರ್ಭಕ್ಕೆ ಕಾರಣವಾಗುವ ಬಂಗಾರಿ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು. ಆ ಶಕ್ತಿನ ನಿನ್ನ ಗರ್ಭದೊಳಗೆ ಧಾರಣೆ ಮಾಡೋದಕ್ಕೆ ದೃಢವಾಗಿರಬೇಕು. ಅದಕ್ಕಾಗಿ ನೀವಿಬ್ಬರು ಒಂದು ಮಹಾವ್ರತನ ಕೈಗೊಳ್ಳಬೇಕು. ಆಯ್ತಪ್ಪ, ಆಯ್ತು. ಇನ್ನ ನಿಮ್ ಸುದ್ದಿಗೆ ಬರೋದಿಲ್ಲ. ನೀನುಂಟು, ನಿನ್ನ ಹೆಂಡತಿ ಉಂಟು, ಈ ನಿನ್ನ ಮಗಳುಂಟು, ಅದಿನ್ನ ಅಳಿಯ ಉಂಟು. ಇವರಿಬ್ರು ಒಂದ್ ರಾತ್ರಿ ಕಾಣಿಯಾಗಿದ್ದಕ್ಕೆ ಇಡೀ ಮನೆನೇ ಉಸಿರುಗಡಿಸಿದ್ರಿ. ಇನ್ನೇನು ಬಂದ್ರಲ್ಲ, ಆರ್ತಿ ಬೆಳಿಗ್ಗೆ ಮನೆ ತುಂಬಿಸ್ಕೊಳ್ಳಿ. ಇವರಿಬ್ರು ಬಗ್ಗೆ ಎಲ್ರಿಗೂ ಕಾಳಜಿ. ಆದ್ರೆ ನಾನಿಲ್ಲಿ ಕಣ್ಗುಡ್ಡೆ ಮೇಲ್ ಮಾಡಿದ್ರೆ ಯಾರು ಕೇಳೋರೇ ಇಲ್ಲ. ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಸೀನಿದ್ರು ಸಾಕು, ಆಹಾ ಓಹೋ ಅಂದ್ ಬಿಡ್ತೀರಾ. ಇದೆಲ್ಲ ಒಂದು, ನಾನೊಬ್ಳೆ ಒಂದು. ಅಮ್ಮ ಯಾಕಾಗಂತೀಯ? ನಿನ್ ಬಿಟ್ಟು ನಾವೇನ್ ಮಾಡಿದೀವಿ ಹೇಳಿ? ಸಾಕು ಸುಮ್ನಿರೋ, ತಿಪ್ಪೆ ಸಾರಿಸ್ಬೇಡ. ನಿನ್ಗೆ ಹೆತ್ತೋರು ಮುಖ್ಯ ಅಲ್ಲ,
ಹೊರಗಿನ ಮಂದಿ ಇವರೇ ಮುಖ್ಯ. ಆಯ್ತಪ್ಪ, ನಾನು ನಿಮ್ಮ ಸುದ್ದಿಗೆ ಬರೋಲ್ಲ. ಇವರಿಬ್ರು ಇಲ್ಲೇ ಇದ್ದು ಉಂಡು ಉಟ್ಟು ಹೊರಳಾಡ್ಲಿ, ನನಗೇನು ಆಗ್ಬೇಕಾಗಿಲ್ಲ. ನನ್ನೇನು ಕೇಳ್ಬೇಡ, ಕೇಳಿದ್ರೆ ನನ್ನ ನಾಣೆ. ಬೇಜಾರು ಮಾಡ್ಕೋಬೇಡಿ ಅಮ್ಮ, ಸ್ವಲ್ಪ ಹಾಗೆ ಮಾತು ಹೊರಟು ಮನೇಲಿ ದೊಡ್ಡವರು ಏನು ಮಾಡೋದು ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ಆ ವಿಷಯ ನನಗೆ ಗೊತ್ತಲ್ವಾ ಅಪ್ಪ? ನಿನಗೆ ಗೊತ್ತು ಕಣೆ, ಆದರೆ ಬಂಗಾರಿಗಿದು ಹೊಸದಲ್ವಾ, ಪಾಪ ಅವ್ರು ಬೇಜಾರು ಮಾಡ್ಕೋಬಾರ್ದು. ಬಂಗಾರಿಗೆ ನಾನು ಹೇಳ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ಅಷ್ಟಿದ್ರೆ ಸಾಕು. ಆದರೆ ಯಾವ ಕಾರಣಕ್ಕೂ ಮತ್ತೆ ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ. ನೀವಿಲ್ದೇ ಇದ್ರೆ ನಮ್ಮ ಜೀವನೇ ನಿಂತು ಹೋದಾಗತ್ತೆ. ಇಲ್ಲ ಅಪ್ಪ, ಮತ್ತೆ ಯಾವತ್ತೂ ನಿಮಗೆ ನೋವು ಕೊಡಲ್ಲ. ಹೌದು, ನೀವಿಬ್ರು ನಿನ್ನೆ ರಾತ್ರಿ ಎಲ್ಲಿ ಉಳ್ಕೊಂಡಿದ್ರಿ? ಚಿಕ್ಕಮ್ಮ, ಅದೊಂದು ದೊಡ್ಡ ಕತೆ, ಅದನ್ನ ನಿಧಾನಕ್ಕೆ ಹೇಳ್ತೀನಿ. ಇವತ್ತು ಊಟಕ್ಕೇನು ವಿಶೇಷ? ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ತಿದೆ. ಬರೀ ಸಿಹಿನೇನೆ, ಭರ್ಜರಿ ಅಡುಗೆ ಮಾಡ್ತೀನಿ. ಗಸಗಸೆ ಪಾಯಸ, ಆಲೂಗೆಡ್ಡೆ ಬೋಂಡ, ಸಾಸಿವೆ ಅನ್ನ, ತಂಬಳಿ ಎಲ್ಲ ಮಾಡ್ತೀನಿ. ಚೆನ್ನಾಗಿ ಊಟ ಮಾಡೋರಂತೆ. ಮದುವೆ ಆದಾಗಿಂದ ಬರೀ ಕಿರಿಕಿರಿಗಳೇ ಆಗೋಯ್ತು. ಮನೆಯಲ್ಲಿ ಒಂದೊಳ್ಳೆ ಊಟನೂ ಮಾಡಿಲ್ಲ ನೀವು. ಊಟಕ್ಕೆ ಏನಾದರೂ ಮಾಡಿದ್ರಾಯ್ತು ಬಿಡಿ ಚಿಕ್ಕಮ್ಮ. ನಾನು ಬಂಗಾರಿ ಇಬ್ರು ದೇವಸ್ಥಾನಕ್ಕೆ ಹೋಗಬೇಕು. ಮೇಷ್ಟ್ರಮ್ಮ ಹೇಳಿದ್ರು ಮಡಿ ಉಟ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂತ. ಅವ್ರೇನೋ ಹೇಳ್ತಾರಂತೆ, ಅದಕ್ಕೆ ಕೇಳ್ಕೊಂಬರ್ತೀವಿ, ಸರಿನಾ? ಬಾ. ಗುರುಗಳೇ, ಗಂಜಿ ಕುಡೀರಿ. ಭಾವ, ಜಾಜಿ ಬಂಗಾರಿಗೆ ಹಬ್ಬದ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಇದರಲ್ಲಿರೋದೆಲ್ಲ ತಗೊಂಬನ್ನಿ. ತಗೊಳ್ಳಿ. ನೋಡಿ, ಇಂಥ ಹೊತ್ತಲ್ಲೇ ಲಲ್ತಾ ಇಲ್ಲ.
ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಅವಳು ಹೋಗಿರೋದು ಅಪ್ಪ ಅಮ್ಮನ ನೋಡಕ್ತಾನೆ. ಅಕ್ಕನ ಬಿಟ್ಕೊಡಲ್ಲ ನೋಡಿ ನೀನು. ಏನು ತರಬೇಕು? ಬೆಲ್ಲ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಗಸಗಸೆ. ಗಸಗಸೆ ಪಾಯಸ ಮಾಡ್ತಿದ್ಯಲ್ವಾ? ಜಾಜಿಗೆ ಗಸಗಸೆ ಪಾಯಸ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ. ಗಸಗಸೆ ಪಾಯಸ ಮಾಡೋದಾದ್ರೆ ನೀನು ರುಬ್ಬಕ್ಕೆ ಹೋಗ್ಬೇಡ. ದಿನ ತುಂಬ್ತಿರೋ ಬಸ್ರಿ ನೀನು, ನಾನು ರುಬ್ಕೊಡ್ತೀನಿ. ನನ್ನ ಕರ್ಮಕ್ಕೆ ಒಂದಿನೂ ನನ್ನ ಗಂಡ ಇಂಥ ಮಾತಾಡಿಲ್ಲ. ಮೈಕೈ ಸುಟ್ಕೊಂಡು ಮಾಡಿ ಹಾಕಿದ್ರೆ ಕುಂಕಾಡೋದಕ್ಕೆ ಬರುತ್ತೆ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಅಕ್ಕ ಪುಣ್ಯ ಮಾಡಿದ್ಲು ನಿಮ್ಮಂಥ ಗಂಡನ ಪಡೆಯೋದಕ್ಕೆ. ನನಗಾ ಭಾಗ್ಯ ಇಲ್ಲ ಬಿಡಿ. ಗುರುಗಳೇ, ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿದ್ದಾರೆ. ಊಟದ ಸಮಯಕ್ಕೆ ಸರಿಯಾಗಿ ತಿರ್ಕರು ಬಂದು ಕೈ ಒಡ್ತಾರೆ. ಅದಕ್ಕೆ ಏನ್ ಮಾಡೋದಕ್ಕಾಗುತ್ತೆ? ಇಷ್ಟೊಂದು ಕಠಿಣವಾಗಿ ಮಾತಾಡಬೇಡ ಕರ್ಕಿ. ನಾನು ಸಂಧಾನಕ್ಕೋಸ್ಕರ ಬಂದಿದ್ದೀನಿ. ಚೊಚ್ಚಿ ಮಾತಾಡಬೇಡ. ಮುಂಚೆನೆ ತುಂಬಾ ನೊಂದಿದ್ದೀನಿ ಅಂತ. ನನ್ನ ನಿನ್ನ ಸಂಬಂಧ ಕಳೆದು ಹೋಗಿದೆ. ಮತ್ತೆ ನಿನ್ನನ್ನು ನಂಬೋ ಅವಶ್ಯಕತೆ ನನಗಿಲ್ಲ. ಶ್ರೀಚಕ್ರ ಪಡ್ಕೊಳ್ಳೋದಕ್ಕೋಸ್ಕರ ಅರ್ಧ ದಾರಿ ಕ್ರಮಿಸಿ ಬಂದಿದ್ದೀವಿ. ಈಗ ನೀನು ಆಗೋಲ್ಲ ಅಂತ ಕೈ ಚೆಲ್ಲಿದ್ರೆ ಶ್ರೀಚಕ್ರ ನಾವು ಪಡ್ಕೊಳ್ಳೋದಕ್ಕಾಗೋಲ್ಲ. ಪ್ರತಿ ಸಾರ್ತಿ ಶ್ರೀಚಕ್ರ ನಿನ್ನೊಬ್ಬನದೇ ಸೊತ್ತಾಗ್ಬೇಕಂತ ನೀನು ಆಡೋ ಆಟಗಳನ್ನೆಲ್ಲ ಸಹಿಸ್ಕೊಂಡಿರೋದಕ್ಕಾಗೋಲ್ಲ. ಇರ್ಲಿ ಇರ್ಲಿ, ನನ್ನಿಂದ ತಪ್ಪಾಗಿದೆ. ದಯವಿಟ್ಟು ನೀನು ಕ್ಷಮಿಸ್ಬಿಡು. ಇನ್ನು ಮುಂದೆ ಹೀಗಾಗೋದಿಲ್ಲ. ನನ್ನ ಮಾತು ನಾವಿಬ್ರು ಒಂದಾಗೋಣ. ಶ್ರೀಚಕ್ರ ಪಡ್ಕೊಳ್ಳೋಣ. ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಈಗ ಗೊತ್ತಾಯ್ತಾ ವಿರೂಪಾಕ್ಷ? ನಾನಿಲ್ದೆ ನಿನಗೆ ಶ್ರೀಚಕ್ರ ಪಡೆಯೋದಕ್ಕಾಗೋದಿಲ್ಲ ಅಂತ. ಒಪ್ಕೋ ವಿರೂಪಾಕ್ಷ, ನಾನಿಲ್ದೆ ನಿನ್ನ ಶ್ರೀಚಕ್ರದ ಆಸೆ ನೆರವೇರೋದಿಲ್ಲ ಅಂತ. ನೀನ್ ಮಾಡಿರೋ ತಪ್ಪಿಗೆ, ಮೋಸದ ಆಟಕ್ಕೆ ಮಂಡಿ ಊರಿ ಕ್ಷಮೆ ಕೇಳು. ನನ್ನದು ತಪ್ಪಾಯ್ತು ಕಡಿಕೆ. ಕ್ಷಮಿಸು. ಸೂರ್ಯಾಂಶು, ವಿರೂಪಾಕ್ಷ, ವಿರೂಪಾಕ್ಷ, ನಾನು ಎಂಜಿಲ್ ಮಾಡಿರೋ ಈ ಗಂಜಿನ ಕುಡಿ. ಈ ಗಂಜಿನ ಕುಡಿದ್ರೆ ನಾನು ನಿನ್ನನ್ನು ಕ್ಷಮಿಸ್ತೀನಿ.
ಮತ್ತೆ ನಿನ್ ಜೊತೆ ಕೈ ಜೋಡಿಸ್ತೀನಿ. ಕುಡಿ.